ಹಲೋ ಆಲ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಿಂಪಲ್ಲಾಗಿ ಕ್ರೋಶಾ ವರ್ಕ್ ಎಂದು ಸ್ಯಾರಿ ಕುಚ್ಚು ಹಾಕೋದು ಹೆಂಗೆ, ಜಸ್ಟ್ 2 ಲೈನ್ಸಲ್ಲಿ ಹಾಕೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ. ಸ್ಯಾರಿ ತೊಗೊಂಡಿದ್ದೀನಿ, ಜಿಗ್ಜ್ಯಾಗ್ ಮಾಡಿರೋದು. ಮತ್ತು 6 ಎಳೆ ದಾರ ತೊಗೊಂಡಿದ್ದೀನಿ. 6 ಎಳೆ ದಾರ ಮಾಡ್ಕೊಳ್ಳೋದು ಹೆಂಗೆ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೆ. ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡಿ. ಇವಾಗ ಗಂಟು ಹಾಕ್ಕೊಂಡಿರೋ ಸೈಡ್ ತೊಗೊಂಡು ಸ್ಯಾರಿಗೆ ಸ್ಟಾರ್ಟಿಂಗಿಂದ ತೊಗೊಂಡೋಗ್ತೀನಿ. ಸ್ಟಾರ್ಟಿಂಗಲ್ಲಿ ಫಸ್ಟು ಹಿಂದೆಗಡೆ ದಾರ ಇಟ್ಕೊಂಡು ನೀಡಲ್ನ ತೊಗೊಂಡು ನೀಡಲಲ್ಲಿ ಹಂಗೆ ಮೇಲ್ಗಡೆ ಪುಲ್ ಮಾಡ್ಕೊಂಡು ಒಂದು ಲಾಕ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ 14 ನಂಬರ್ ಇರೋದು ಕ್ರೋಶಾ ನೀಡಲ್ ತೊಗೊಂಡಿದ್ದೀನಿ. ನೀವು ಸ್ಟಾರ್ಟಿಂಗ್ ಮಾಡ್ತಿರೋದಾದರೆ 10 ನಂಬರ್ ಇರೋ ನೀಡಲ್ ತೊಗೊಳ್ಳಿ. ನಾನು 14 ನಂಬರ್ ಇರೋ ನೀಡಲ್ ತೊಗೊಂಡಿದ್ದೀನಿ. ಒಂದ್ಸಲಿ ಲಾಕ್ ಮಾಡಿದ್ಮೇಲೆ 2 ಚೈನ್ ಹಾಕ್ಕೊತೀನಿ. 2 ಚೈನ್ ಹಾಕ್ಕೊಂಡು ಪಕ್ಕದಲ್ಲಿ ಕಂಬ ಹಾಕ್ಕೋತೀನಿ. ಒಂದು ಕಂಬ ಹಾಕ್ಕೋತೀನಿ. ಕಂಬ ಹಾಕ್ಕೊಳ್ಳೋದು ಹೆಂಗೆ ಅಂತ ಗೊತ್ತಿಲ್ಲ ಅಂದರೆ ನೆಕ್ಸ್ಟ್ ಹೇಳ್ತೀನಿ. ಒಂದ್ಸಲಿ ದಾರ ತೊಗೊಂಡು ಸೈರಿ ಒಳಗೆ ಹೋಗಿ ಮತ್ತೆ ದಾರ ತೊಗೊಂಡು, ಇವಾಗ 2 ದಾರ ಇರುತ್ತೆ, ಅದರೊಳಗೆ ತೊಗೊಂಡು ಮತ್ತೆ ಇನ್ನೊಂದು ಸರಿ ಲಾಕ್ ಹಾಕ್ಕೊಳ್ಳೋದು. ಇದು ಅಷ್ಟು ಥ್ರೆಡ್ಡಲ್ಲಿ ಗೊತ್ತಾಗಲ್ಲ. ಈ ಸಿಲ್ಕ್ ಥ್ರೆಡ್ಡಲ್ಲಿ ಗೊತ್ತಾಗಲ್ಲ. ನಾರ್ಮಲ್ ಉಲ್ಲನ್ ಥ್ರೆಡ್ಡಲ್ಲಾದರೆ ಆರಾಮಾಗಿ ಇರ್ಬೋದು. 2 ಕಂಬ ಹಾಕ್ಕೊಂಡಿದ್ದೀನಿ, ಮತ್ತೆ 2 ಚೈನ್ ಹಾಕ್ಕೊಂಡು ಮತ್ತೆ ಲಾಕ್ ಮಾಡ್ಕೊತೀನಿ. ಅದೆಲ್ಲಿಗೆ ಬರುತ್ತೆ ನೋಡಿಕೊಂಡು ಮತ್ತೆ ಕಂಬ ಹಾಕ್ಕೊಂಡು ಹೋಗ್ತೀನಿ. 2 ಕಂಬ 2 ಚೈನು, 2 ಕಂಬ 2 ಚೈನ್ ಹಾಕ್ಕೊಂಡು ಹೋಗ್ತೀನಿ. ಇವಾಗ ಒಂದು ಕಂಬ ಹಾಕ್ತೆ. ಇವಾಗ ಒಂದು ಕಂಬ ಹಾಕ್ದೆ, ಇನ್ನೊಂದು ಕಂಬ ಹಾಕ್ತೀನಿ. ಅಲ್ಲೇ ಪಕ್ಕದಲ್ಲೇ ಒಂದು ಕಂಬ ಹಾಕ್ಕೊಳ್ತಾ ಇದ್ದೀನಿ. ಕ್ರೋಶೆ ವೀಡಿಯೋಸ್ ಬೇಕಂದರೆ ನಾನು ನೆಕ್ಸ್ಟ್ ಪೋಸ್ಟ್ ಮಾಡ್ತೀನಿ, ಕ್ಲಾಸಸ್ ರೀತಿಯಲ್ಲಿ ಹೆಂಗೆ ಹಾಕೋದು ಅಂತ. ಸಿಂಪಲ್ ಬೇಸಿಕ್ ಕ್ರೋಶಾದು ಏನು ವರ್ಕ್ ಇರುತ್ತೆ ಅದ್ರದ್ದು ವೀಡಿಯೋಸ್ನ ನಾನು ಪೋಸ್ಟ್ ಮಾಡ್ತೀನಿ. ಅಂದರೆ ಬೇಸಿಕ್ ಸ್ಟಿಚಸ್ ಏನೇನು ಬರುತ್ತೆ. ನೀವು ಕ್ರೋಶಾ ಹಾಕೋದು ಒಂದು ಕಲಿತ್ರೆ ಸಾಕು, ಸ್ಯಾರಿ ಕುಚ್ಚು ಹಾಕ್ಬೋದು, ಸ್ವೆಟರು, ಈ ಥರದ್ದು ಉಲ್ಲನ್ ವರ್ಕಿಂದು ಎಲ್ಲನೂ ಮಾಡ್ಬೋದು. ಎಲ್ಲ ಸೇಮ್ ಥರ ಇರುತ್ತೆ. ಸೊ ನಾನು ಸ್ಯಾರಿ ಕುಚ್ಚು ಕ್ಲಾಸಸ್ಗಿಂತ ಕ್ರೋಶಾ ವರ್ಕಿನ್ ಕ್ಲಾಸಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಅದನ್ನೇ ಪೋಸ್ಟ್ ಮಾಡ್ತೀನಿ. ಇದ್ರಲ್ಲಿ ಗೊತ್ತಾಗಲಿಲ್ಲ ಅಂದರೆ ಅದ್ರಲ್ಲಿ ನಿಮ್ಗೆ ಆರಾಮಾಗಿ ಗೊತ್ತಾಗುತ್ತೆ. ಕಂಬ ಅಂದರೆ ಏನು, ಚೈನ್ ಅಂದರೆ ಏನು. ಇದನ್ನು ಕನ್ನಡದಲ್ಲಿ ಕಂಬ ಅಂತಾರೆ, ಇಂಗ್ಲೀಷಲ್ಲಿ ಡಬಲ್ ಕ್ರೋಶೆ ಅಂತಾರೆ. ಸೊ ಸ್ಯಾರಿ ಫುಲ್ಲು 2 ಕಂಬ 2 ಚೈನು, 2 ಕಂಬ 2 ಚೈನು ಫುಲ್ಲು ಇದೇ ವರ್ಕ್ ಹಾಕ್ಕೊಂಡು ಹೋಗ್ತೀನಿ. ನೋಡ್ತಾ ಇರ್ಬೋದು ನೀವು. ಮತ್ತೆ 2 ಕಂಬ ಹಾಕ್ಕೊಳ್ತೀನಿ. ಒಂದಾಯಿತು. ದಾರಾನ ತಗೊಂಡು ಸೀರೆ ಒಳಗಿಂದ ಹೋಗಿ ಮತ್ತೆ ಅಲ್ಲಿಂದ ದಾರ ತಗೊಂಡು ಮತ್ತೆ ಇನ್ನೊಂದು ಸಲ ದಾರ ತೊಗೊಂಡು 2 ಥ್ರೆಡ್ ಒಳಗೆ ಬಂದು ಮತ್ತೆ ಇನ್ನೊಂದು 2 ಸಲ ಥ್ರೆಡ್ ಆಗಿರುತ್ತೆ, ಅದಕ್ಕೆ ಮತ್ತೆ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ಳೋದು. ಇದು ಕಂಬ, ಡಬಲ್ ಚೈನ್ ಅಂತಾರೆ. ಇವಾಗ 2 ಚೈನ್ ಹಾಕ್ಕೊಂಡು ಮತ್ತೆ 2 ಕಂಬ ಹಾಕ್ಕೊಳ್ತೀನಿ. ಥ್ರೆಡ್ ತೊಗೊಂಡು ಸ್ಯಾರಿ ಒಳಗಿಂದ ಹೋಗಿ ಮತ್ತೆ ಥ್ರೆಡ್ಡಲ್ಲಿ ಲಾಕ್ ಮಾಡಿ ಮತ್ತೆ ಇನ್ನೊಂದು ಸಲ ಲಾಕ್ ಮಾಡೋದು. ಮತ್ತೆ ಒಂದು ಸಲ ತೊಗೊಂಡು ಸ್ಯಾರಿ ಒಳಗೆ ಹೋಗಿ ಮತ್ತೆ ಸ್ಯಾರಿಯಿಂದ ಆಚೆ ಬಂದು ದಾರದಲ್ಲಿ ಹೋಗಿ ಮತ್ತೆ ಇನ್ನೊಂದು ಸಲ 2 ಸಲ ಹೋಗೋದು. 2 ಚೈನ್ ಮತ್ತೆ ಕಂಬ. ಸ್ಯಾರಿ ಫುಲ್ಲು 2 ಚೈನು 2 ಕಂಬ. ಇದು ಸಿಂಪಲ್ಲಾಗಿ ಇವಾಗ ಕಲಿತಿರೋರಿಗೆ ಚೆನ್ನಾಗಿರುತ್ತೆ, ಈಸಿಯಾಗಿ ಆರಾಮಾಗಿ ಚೆನ್ನಾಗಿರುತ್ತೆ ಸ್ಯಾರಿಗೆ ಹಾಕೋಕ್ಕೆ. ಅರೌಂಡ್ 5500ವರೆಗೂ ಚಾರ್ಜ್ ಮಾಡ್ಬೋದು. 5000 ಅಂದೆ.
ಹೀಗೆ ಒಂದು ಲೈನ್ ಸ್ಯಾರಿ ಫುಲ್ಲು ಹಾಕ್ಕೊಂಡು ಹೋಗಬೇಕು. ಅದು ಈ ರೀತಿಯಾಗಿ ಕಾಣುತ್ತೆ ನೋಡಿ. ಈಗ ನೋಡಿ ಸ್ಯಾರಿ ಫುಲ್ಲು ಹಾಕಿದೆ, ಒಂದು ಲೈನು ಈ ರೀತಿಯಾಗಿ ಕಾಣ್ತಾ ಇದೆ, ನೋಡ್ಬೋದು ನೀವು. ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ. ಇವಾಗ ನಾನು ಲಾಸ್ಟಲ್ಲಿ ದಾರ ಒಂದು ಕಟ್ ಮಾಡಿಕೊಡ್ತಾಯಿದ್ದೀನಿ. ಇಷ್ಟೇ ಸಾಕು ನನಗೆ, ಇದು ಎಂಡ್ ಆಗಿದೆ ಇಲ್ಲಿಗೆ. ಕಟ್ ಮಾಡಿಕೊಂಡು ನಾನು ದಾರ ನೆಕ್ಸ್ಟು ಜಾಯಿನ್ ಮಾಡ್ಕೋಬೇಕು. ಹಂಗಾಗಿ ಸ್ವಲ್ಪ ದಾರ ಬಿಟ್ಕೊಂಡು ಕಟ್ ಮಾಡ್ಕೊಳ್ತಾಯಿದ್ದೀನಿ. ಇವಾಗ ನೆಕ್ಸ್ಟು ಲೇಯರು ನನಗೆ ಬೇರೆ ಕಲರ್ನ ಯೂಸ್ ಮಾಡ್ತಾಯಿದ್ದೀನಿ. ಬೇರೆ ಕಲರ್ನ ನಾನು ಆ್ಯಡ್ ಮಾಡ್ಕೊಳ್ತೀನಿ. ನೋಡ್ತಾ ಇರ್ಬೋದು ನೀವು ಹೆಂಗೆ ಕಾಣಿಸ್ತಾ ಇದೆ ಒಂದು ಲೇಯರು ಅಂತ. ಇವಾಗ ಜಾಯಿನ್ ಮಾಡ್ಕೊತೀನಿ. ಈಗ ಸ್ಯಾರಿನ ರಿವರ್ಸ್ ಮಾಡಿಕೊಂಡು ನೀಟಾಗಿ ಹಂಗೆ ಇಟ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲಿ ದಾರ ನಾನು ಕಟ್ ಮಾಡಿದ್ದೆ ಅಲ್ಲಿಗೆ ಬೇರೆ ಕಲರ್ ದಾರಾನ ಜಾಯಿನ್ ಮಾಡ್ಕೊಂಡು ಒಂದು ನಾಟ್ ಹಾಕ್ಕೊಳ್ತೀನಿ. ನಾಟ್ ಹಾಕ್ಕೊಂಡು ಥ್ರೆಡ್ನ ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡಿಕೊಂಡು ಒಂಚೂರು ಗಮ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಲಾಸ್ಟಿಗೆ ಬೇಕಾದರೂ ಹಾಕ್ಬೋದು. ಇವಾಗ ಸೇಮ್ ಸೆಕೆಂಡ್ ಲೇಯರಲ್ಲಿ ಇವಾಗ ನಾನು ಸ್ಮಾಲ್ ಬೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ, ಗೋಲ್ಡ್ ಕಲರ್ ಸ್ಮಾಲ್ ಬೀಡ್ಸು. ಇವಾಗ 2 ಚೈನು, 2 ಕಂಬ, 1 ಬೀಡು, 2 ಕಂಬ ಹಂಗೆ ಹಾಕ್ಕೊಂಡು ಹೋಗ್ತೀನಿ. ಇವಾಗ ಬೀಡ್ ಹಾಕ್ಕೊಂಡೆ, ಬೀಡ್ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು 2 ಕಂಬ ಹಾಕ್ಕೊತಿದ್ದೀನಿ. ಒಂದಾಯಿತು, 2. ಇವಾಗ 2 ಚೈನ್ ಹಾಕೋತೀನಿ. ಇವಾಗ 2 ಕಂಬ. ಇವಾಗ ಮತ್ತೆ ಬೀಡ್ ಹಾಕೋತೀನಿ ನಾನು. ಅಲ್ಲಿ ಒಂದು ಯಾಕೆ ಗ್ಯಾಪ್ ಬಿಡ್ತೀವಿ ಅಂತ ಅಂದರೆ, ಅಲ್ಲಿ ಸ್ಯಾರಿ ಕುಚ್ಚು ಸಣ್ಣದಾಗಿ ಸ್ಯಾರಿ ಕುಚ್ಚು ಕಟ್ಟಿದ್ರೆ ಚೆನ್ನಾಗಿ ಕಾಣುತ್ತೆ, ಸ್ವಲ್ಪ ಗ್ರ್ಯಾಂಡಾಗಿ ಕಾಣುತ್ತೆ. ಸೊ ಹಾಗಾಗಿ ನಾನು ಒಂದೊಂದನ್ನು ಗ್ಯಾಪ್ ಬಿಡ್ತಾಯಿದ್ದೀನಿ ಅಲ್ಲಿ ಕುಚ್ಚು ಕಟ್ಟೋಕ್ಕೆ ಅಂತ. ಇನ್ನು ಒಂದು ಬೀಡ್ ಹಾಕ್ತೀನಿ, ನೆಕ್ಸ್ಟ್ ಒಂದು ಗ್ಯಾಪ್ ಬಿಡ್ತೀನಿ, ಒಂದು ಬೀಡ್ ಹಾಕ್ತೀನಿ, ನೆಕ್ಸ್ಟು ಗ್ಯಾಪ್ ಬಿಡ್ತೀನಿ. ಸ್ಯಾರಿ ಫುಲ್ಲು ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಲಾಸ್ಟಿಗೆ ತೋರಿಸ್ತೀನಿ ಹೆಂಗಾಗಿದೆ ಅಂತ. ನೋಡಿ, ಒಂದು ಗ್ಯಾಪ್ ಬಿಟ್ಟಿದ್ದೀನಿ, ಬೀಡ್ ಹಾಕಿದ್ದೀನಿ, ಗ್ಯಾಪು ಬೀಡು ಬಿಟ್ಕೊಂಡು ಹೋಗಿದ್ದೀನಿ. ಇವಾಗ 2 ಥ್ರೆಡ್ಡು ಸ್ಯಾರಿ ಫುಲ್ಲು ಕಂಪ್ಲೀಟ್ ಆಗಿದೆ. ನೋಡ್ತಿರ್ಬೋದು ನೀವು ಯಾವ ರೀತಿ ಕಾಣಿಸ್ತಿದೆ ಅಂತ. ನಾನಿಲ್ಲಿ ಸೀರೆಗೆ 1 ಬೀಡು 1 ಗ್ಯಾಪು, 1 ಬೀಡು 1 ಗ್ಯಾಪು ಬಿಟ್ಟಿದ್ದೀನಿ. ನಿಮಗೆ ಬೇಕಂದರೆ ಪೂರ್ತಿ ಸ್ಟೋನ್ ಬೇಕಾದರೂ ಹಾಕೋಬೋದು, ಕುಚ್ಚಬೇಡ ಅಂತ ಅಂದರೆ ಅದು ಒಂಥರ ಡಿಸೈನ್ ಆಗುತ್ತೆ. ಇಲ್ಲ ಕುಚ್ಚು ಒಂಚೂರು ಕಡಿಮೆ ಇರಲಿ ಅನ್ನೋದಾದರೆ 2 ಬೀಡು 1 ಗ್ಯಾಪು, 2 ಬೀಡು 1 ಗ್ಯಾಪು ಆ ಥರನೂ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಕುಚ್ಚು ಒಂಚೂರು ಜಾಸ್ತಿ ಬೇಕು ಅನ್ನೋ ಕಾರಣಕ್ಕೆ 1 ಬೀಡು 1 ಗ್ಯಾಪು ಬಿಟ್ಕೊಂಡಿದ್ದೀನಿ. ಇವಾಗ ಲಾಸ್ಟಿಗೆ 2 ಕಂಬ ಹಾಕಿ ಎಂಡ್ ಮಾಡ್ಕೊತಾ ಇದ್ದೀನಿ. ಆವಾಗಲೇ ಸ್ಟಾರ್ಟಿಂಗಲ್ಲಿ ಹೆಂಗೆ ನಾಟ್ ಹಾಕೋದು ತೋರಿಸ್ದೆ, ಸೇಮ್ ಇವಾಗಲೂ ಅಷ್ಟೇ. ಒಂಚೂರು ದಾರನ ಕಟ್ ಮಾಡಿಕೊಂಡು ಒಂದು ನಾಟ್ ಹಾಕ್ಕೊಂಡು ಒಂದು ಸ್ವಲ್ಪ ಉದ್ದ ಅಂದರೆ ತುಂಬ ಅದಲ್ಲ, 1 ಇಂಚಷ್ಟು ಬಿಟ್ಕೊಂಡು ದಾರನ ಕಟ್ ಮಾಡ್ಕೊತೀನಿ. ಲಾಸ್ಟಿಗೆ ಹಾಕಿ ಇದು ಮಾಡ್ಕೋಕ್ಕೆ. ನೋಡಿ, ಇವಾಗ ಒಂದು ದಾರ ಬಿಟ್ಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಒಂಚೂರು ಬಿಟ್ಕೊತೀನಿ, ಸ್ವಲ್ಪ ಜಾಸ್ತಿ ಬಿಟ್ಟರೆ ಅದೇ ಕಾಣುತ್ತೆ. ಸೊ ಕಡಿಮೆನೂ ಬಿಡಬಾರ್ದು, ಕಡಿಮೆ ಬಿಟ್ಟರೆ ದಾರ ಎಲ್ಲ ಬಿಚ್ಕೊಂಡು ಬರುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಬಿಟ್ಟು ಲಾಸ್ಟಿಗೆ ಅದನ್ನು ಹಾಕ್ಕೋತೀನಿ. ಇವಾಗ ತೋರಿಸ್ತೀನಿ ಎರಡು ಎಳೆ ಹೆಂಗೆ ಕಾಣಿಸ್ತೆ ಬರೀ ಅಂತ. ಜಸ್ಟು 2 ಸ್ಟೆಪ್ಪಿನ ಕ್ರೋಶಾದ ವರ್ಕ್ ಹೆಂಗೆ ಕಾಣುತ್ತೆ ಅಂತ. ಕುಚ್ಚಬೇಡ ಅಂದರೂ ಹೀಗೆ ಬಿಟ್ಕೊಂಡ್ರು ಇದು ಒಂದು ಡಿಸೈನ್ ಆಗುತ್ತೆ, ಕುಚ್ಚಬೇಕಂದ್ರೆ ಕಟ್ಕೋಬೋದು. ನೋಡಿ, ಇವಾಗ ಜಸ್ಟ್ 2 ಸ್ಟೆಪ್ ಈ ರೀತಿ ಕಾಣಿಸ್ತಾ ಇದೆ. ಕುಚ್ಚು ಕಟ್ಟಿದ ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಲಾಸ್ಟಲ್ಲಿ ನಾನು ಫೋಟೋ ಅಪ್ಲೋಡ್ ಮಾಡಿರ್ತೀನಿ, ಇವಾಗ ಕ್ಲಾರಿಟಿ ಕಾಣಿಸ್ತಾ ಇಲ್ಲ ಅಂತ ಅಂದರೆ. ಸೊ ಇದೇ ಥರದ ಮತ್ತಷ್ಟು ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.